ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಜಿಯೋದವರಿಗೆ ನಮ್ಮ ಭಾರತ ಸರ್ಕಾರ ಸ್ಯಾಟಲೈಟ್ ಇಂಟರ್ನೆಟ್ಟನ್ನು ನೀಡುವಂಥ ಲೈಸೆನ್ಸನ್ನು ಅಪ್ರೂವ್ ಮಾಡಿದೆ. ಸೊ ಇವರು ಜಿಯೋದವ್ರು ನೆಕ್ಸ್ಟಿಂದ ಸ್ಯಾಟಲೈಟನ್ನು ಕಳಿಸಿ ಡೈರೆಕ್ಟಾಗಿ ಯಾವ ರೀತಿ ಸ್ಟಾರ್ಲಿಂಕ್, ಈ ಎಲಾನ್ ಮಸ್ಕ್ ಅವ್ರದ್ದು ಸ್ಟಾರ್ಲಿಂಕ್ ಇದೆ ಅಲ್ವಾ, ಡೈರೆಕ್ಟ್ ಸ್ಯಾಟಲೈಟ್ ಮುಖಾಂತರ ಯಾವ ರೀತಿ ಒಂದು ಫೋನ್ ಕಾಲ್ಸನ್ನ ನೆಟ್ವರ್ಕನ್ನು ಇಂಟರ್ನೆಟನ್ನು ನೀಡುವಂಥ ಸೌಲಭ್ಯವನ್ನು ಏನು ಕೊಡ್ತಾ ಇದ್ದಾರೆ ಸ್ಟಾರ್ಲಿಂಕ್ ಅವರು, ಅದೇ ರೀತಿ ಜಿಯೋದವರು ಕೂಡ ಸ್ಯಾಟಲೈಟ್ ಮುಖಾಂತರ ಈ ಒಂದು ಸರ್ವಿಸನ್ನು ಕೊಡಬಹುದು. ಗೊತ್ತಿಲ್ಲ ಯಾವಾಗಿಂದ ಶುರು ಮಾಡ್ಕೋತಾರೆ ಅಂತ. ಸ್ಟಾರ್ಲಿಂಕಿಗೆ ಡೈರೆಕ್ಟ್ ಕಾಂಪಿಟೇಷನ್ ನಂಗೆ ಅನ್ನಿಸ್ದಂಗೆ ಆಗಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಅವರು ಅವರ ಪಿಕ್ಸೆಲ್ ಫೋನ್ಗಳಲ್ಲಿ ಒಂದು ಹೊಸ ಫೀಚರ್ ತೊಗೊಂಬಂದಿದ್ದಾರೆ ಆಯಿತಾ. ಇನ್ಮೇಲೆ ಈ ಪಿಕ್ಸೆಲ್ ಫೋನ್ಗಳಲ್ಲಿ ಟ್ರೂ ಕಾಲರ್ ಯೂಸ್ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಬೈ ಡಿಫಾಲ್ಟ್ ಅವರ ಫೋನ್ ಕಾಲ್ ಅಪ್ಲಿಕೇಶನ್ನಲ್ಲೇ ಯಾರು ಕಾಲ್ ಮಾಡ್ತಾ ಇದ್ದಾರೆ, ಯಾವ ಕಂಪ್ನಿ ಕಾಲ ಏನು ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ಗೂಗಲ್ ಅವರು ಅವರ ಪಿಕ್ಸೆಲ್ ಫೋನ್ಗಳಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ನನಗೆ ಅನ್ನಿಸ್ದಂಗೆ ಇನ್ನು ಕೆಲವೇ ದಿನಗಳಲ್ಲಿ ಬೇರೆಲ್ಲ ಫೋನ್ಗಳಿಗೂ ಸಹ ಈ ಒಂದು ಫೀಚರ್ ಬರಬಹುದು ಅಂತ ಕಾಣುತ್ತೆ. ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು iOS 18 ಲಾಂಚ್ ಮಾಡಿದ್ಮೇಲೆ ಸ್ಯಾಮ್ಸಂಗ್ ಅವರು ಟ್ವಿಟರ್ನಲ್ಲಿ ಆಪಲ್ಗೆ ಟ್ರಾಲ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಮೂವಿಂಗ್ ಮೈ ಐಕಾನ್ಸ್ ವೇರ್ ಎವರ್ ಐ ವಾಂಟ್ ಸಿನ್ಸ್ 2010 ಅಂತ. ಅಂದರೆ ಸ್ಯಾಮ್ಸಂಗ್ ಅವರು ಈ ಐಕಾನ್ನ ಎಲ್ಲಿ ಬೇಕಲ್ಲಿ ಮೂವ್ ಮಾಡೋದನ್ನು 2010ನೇ ಇಸ್ವಿಯಲ್ಲೇ ತೊಗೊಂಬಂದಿದ್ರು ಅಂತ ಟ್ರಾಲ್ ಮಾಡ್ತಾ ಇದ್ದಾರೆ. ಸೊ ಇದೀಗ 2010 ಆಗಿ 14 ವರ್ಷ ಆದಮೇಲೆ ಆಪಲ್ನವ್ರು ಈಗ ಅವ್ರ ಐಕಾನ್ ಆ ಕಡೆ ಈ ಕಡೆ ಮೂವ್ ಮಾಡೋದಕ್ಕೆ ಆಪ್ಷನ್ ಕೊಡ್ತಾ ಇದ್ದಾರೆ ಅಂತ ಟ್ರಾಲ್ ಮಾಡ್ತಾ ಇದ್ದಾರೆ ಅಷ್ಟೇ ಆಯಿತಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ಈ iOS 18 ಫೀಚರ್ ಜೊತೆಗೆ ಒಂದು ಯುನೀಕ್ ಫೀಚರನ್ನು ತೊಗೊಂಬಂದಿದ್ದಾರೆ ಆಯಿತಾ. ಸೊ ಇದೇನಪ್ಪ ಅಂದರೆ, ನೀವು ಈ ಒಂದು ಆಪಲ್ ಫೋನಿಗೆ ಆಪಲ್ದು ಇಯರ್ಬಡ್ಸ್ ಬರುತ್ತಲ್ವ, ಏರ್ಪಾಡ್ಸ್, ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದರೆ ನಿಮಗೆ ಕಾಲ್ ಬಂತು ಅಂದರೆ ನಿಮ್ಮ ಕಿವಿಯಲ್ಲಿ ಹೇಳುತ್ತೆ ಕಾಲ್ನ ರಿಸೀವ್ ಮಾಡ್ತೀರಾ ಇಲ್ವಾ ಅಂತ. ನೀವು ಜಸ್ಟ್ ತಲೆ ಎಲ್ಲ ಆಡಿಸಿದ್ರೆ ಸಾಕು. ಸೊ ಹೆಡ್ ಮೋಷನ್ನ ನೀವು ತಲೆ ಹಿಂಗಂದರೆ ಅದು ಆಟೋಮೆಟಿಕ್ಕಾಗಿ ಅದು ಕಾಲ್ನ ರಿಜೆಕ್ಟ್ ಮಾಡುತ್ತೆ. ಸೊ ತಲೆ ಹಿಂಗೆಲ್ಲ ಆಡಿಸಿದ್ರೆ ನೀವು ಅದೇ ಆಟೋಮೆಟಿಕ್ಕಾಗಿ ಫೋನ್ನ ರಿಸೀವ್ ಮಾಡುತ್ತೆ. ಸೊ ಈ ರೀತಿ ಹೆಡ್ ಗೆಸ್ಚರ್ಸನ್ನು ಈ ಒಂದು iOS 18 ಜೊತೆಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಚಾಟ್ GPT-ಯನ್ನು iOS 18ಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ, ಓಪನ್ AI ಅವರಿಗೆ, ಇದು ಚಾಟ್ GPT ಒಂದು ಕಂಪ್ನಿ ಹೆಸರು ಬಂದ್ಬಿಟ್ಟು ಓಪನ್ AI ಅಂತ. ಈ ಒಂದು ಓಪನ್ AIಗೆ ಆಪಲ್ನವರು ಯಾವುದೇ ದುಡ್ಡನ್ನು ಕೊಡ್ತಾ ಇಲ್ವಂತೆ ಆಯಿತಾ. ಆಬ್ವಿಯಸ್ಲಿ ಯಾಕೆ ಅಂತ ಅಂದರೆ, ಓಪನ್ AI ಅವರಿಗೆ, ಚಾಟ್ GPT ಅವರಿಗೆ ಈ iOS ಯೂಸರ್ಸ್ಗಳ ಡಾಟಾ ಬೇಕು. ಸೊ ಅದರಿಂದ ಪರವಾಗಿಲ್ಲ, ಫ್ರೀಯಾಗೇನೆ ಚಾಟ್ GPT ಸರ್ವಿಸನ್ನು ಕೊಡ್ತೀವಿ, ನೀವು ಆಪಲ್ ಫೋನ್ಗೆ ಈ ಒಂದು ಚಾಟ್ GPT-ಯನ್ನು ಇಂಟಿಗ್ರೇಟ್ ಮಾಡಿ ಅಂತ ಇಬ್ಬರು ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಆಪ್ಷನ್ ಕೇಳುತ್ತದು, ನೀವು ಚಾಟ್ GPT-ಯನ್ನು ಯೂಸ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ನೀವೇನಾದರೂ iOS 18ಗೆ ಅಪ್ಡೇಟ್ ಮಾಡ್ಕೊಂಡಿದ್ರೆ ನೀವು ಅದನ್ನು ಎನೇಬಲ್ ಮಾಡಿದ್ರೆ ಮಾತ್ರ ನೆಕ್ಸ್ಟು ಚಾಟ್ GPT ಕೆಲಸವನ್ನು ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಯೋಚನೆ ಮಾಡಿ, ನಿಮ್ಮ ಡಾಟಾ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಆ ಒಂದು ಸರ್ವಿಸ್ ನೀವು ಆಪ್ಟ್ ಮಾಡ್ಕೊಳ್ಳೋದೇನೋ ಬೇಕಾದರೆ ಇರಬಹುದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಏನು ಚಾಟ್ GPT-ನ ಈ ಐಫೋನಿಗೆ ಇಂಟಿಗ್ರೇಟ್ ಮಾಡ್ತಾರೆ ಅಂತ ಒಂದು ನ್ಯೂಸ್ ಬಂದ ಮೇಲೆ ಎಲಾನ್ ಮಸ್ಕ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಆಪಲ್ನವರು ಐಫೋನು ಮ್ಯಾಕ್ಬುಕ್ಕಿಗೆ ಚಾಟ್ GPT ಇಂಟಿಗ್ರೇಟ್ ಮಾಡಿದ್ರು ಅಂತ ಅಂದರೆ, ಅವ್ರದ್ದೇನು ಕಂಪ್ನಿ ಇದೆ, ಟೆಸ್ಲಾ ಕಂಪ್ನಿ, ಅವ್ರದ್ದು ತುಂಬ ಕಂಪ್ನಿಗಳಿದ್ದಾವೆ, ಸ್ಟಾರ್ಲಿಂಕ್ ಅದು ಇದು ಎಲ್ಲ ಕಂಪ್ನಿಗಳಿದ್ದಾವಲ್ವ. ಸೊ ಆ ಕಂಪ್ನಿಗಳಲ್ಲಿ ಈ ಒಂದು ಐಫೋನ್ ಮತ್ತು ಮ್ಯಾಕ್ಬುಕ್ ಯೂಸ್ ಮಾಡೋದನ್ನು ಬ್ಯಾನ್ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಎಲಾನ್ ಮಸ್ಕ್ ಟ್ವಿಟರ್ನಲ್ಲಿ ಶೇರ್ ಮಾಡಿದಾರಂತೆ. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಎಲಾನ್ ಮಸ್ಕ್ ಇದೀಗ ಸ್ಯಾಮ್ಸಂಗ್ ಅವ್ರ ಜೊತೆ ಕೊಲಾಬ್ರೇಟ್ ಆಗಿ ಎಕ್ಸ್ ಫೋನ್ ಅಂತ ಒಂದು ಫೋನನ್ನು ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಾಯಿದೆ ರಿಪೋರ್ಟ್ನ ಪ್ರಕಾರ. ಸೊ ಇದು ಅಂದರೆ ಇದು ಗೊತ್ತಿಲ್ಲ ಆಯಿತಾ. ಸ್ಯಾಮ್ಸಂಗ್ OS ಎಕ್ಸ್ ಫೋನ್ ವಿತ್ ಬೇರೆ ಇನ್ನೊಂದು ಯಾವುದೋ ಡಿಫ್ರೆಂಟ್ OS ಇರುತ್ತಾ ಅಥವಾ ಏನಂತ ಗೊತ್ತಿಲ್ಲ, AI ಫೀಚರ್ಡ್ ಫೋನ್ ಆಗಿರುತ್ತಾ ಏನಂತ ಗೊತ್ತಿಲ್ಲ. ಒಟ್ಟಿಗೆ ಸ್ಯಾಮ್ಸಂಗ್ ಜೊತೆ ಕೊಲಾಬ್ರೇಟ್ ಆಗಿ ಎಕ್ಸ್ ಫೋನ್ ಅಂತ ಲಾಂಚ್ ಮಾಡೋ ಸಾಧ್ಯತೆ ಇದೆ. ಒಟ್ಟಿಗೆ ಅದರಲ್ಲಿ ಏನು ಯುನೀಕ್ ಆಗಿರುತ್ತೆ ಅಂತ ಇನ್ನೂ ಯಾವುದೇ ಮಾಹಿತಿ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಲೈಟ್ ಫೋನ್ 3 ಅಂತ ತುಂಬ ಯುನೀಕ್ ಡಿಫ್ರೆಂಟ್ ಫೋನು, ಆದರೆ ಇದಕ್ಕೆ ಅಪ್ರಾಕ್ಸಿಮೇಟ್ಲಿ 30,000 ರೂಪಾಯಿ ಆಗುತ್ತಂತೆ. ಇದರಲ್ಲಿ ಸಣ್ಣ ಡಿಸ್ಪ್ಲೇ 3.92 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ ಇದೆಯಂತೆ. ಸ್ನ್ಯಾಪ್ಡ್ರ್ಯಾಗನ್ 4 Gen 2 ತುಂಬ ಕಡಿಮೆ ಪವರ್ನ ಹೊಂದಿರುವಂಥ ಪ್ರೊಸೆಸರ್, ಕ್ಯಾಮ್ರಾ ಇರುತ್ತಂತೆ. ಬರೀ 1800 mAh ಕೆಪಾಸಿಟಿ ಬ್ಯಾಟ್ರಿ, Type-C, 5G ಸಪೋರ್ಟ್ ಆಗುತ್ತೆ, ಫಿಂಗರ್ ಪ್ರಿಂಟ್ ಇರುತ್ತೆ. ನೋಡ್ತಾ ಇದ್ದೀರಾ, ಈ ಫೋನಲ್ಲಿ ಏನೂ ಇಲ್ಲ, ನಿಮಗೆ ತೋರಿಸ್ತಾ ಇದೆ ಅಲ್ಲಿ ಆಪ್ಷನ್ಗಳು. ಫೋನು, ಅಲಾರಮ್ಮು, ಡೈರೆಕ್ಷನ್ನು, ಮ್ಯೂಸಿಕ್ಕು, ನೆಸಸಿಟಿ ಇರುವಂಥದ್ದು. ಸೋಷಿಯಲ್ ಮೀಡಿಯಾಗಳು ಸಿಗೋಲ್ಲ ನಿಮಗೆ, ಸೋಷಿಯಲ್ ಮೀಡಿಯಾ ಇರಲ್ಲ. ಬೇಸಿಕ್
ನೀಡಿ ಅದಕ್ಕೆ ಲೈಟ್ ಫೋನ್ 3 ಅಂತ ಹೆಸರಿಟ್ಟಿದ್ದಾರೆ ಆಯಿತಾ. ಸೊ ಯುನೀಕ್ ಫೋನು, ಬಟ್ ಬೆಲೆ ಏನಕ್ಕೆ ಇಷ್ಟೊಂದು ಜಾಸ್ತಿ ಅಂತ ಗೊತ್ತಿಲ್ಲ. ನಂಗೆ ಅನಿಸ್ತಂಗೆ ಇನ್ನು ಕಡಿಮೆಗೆ ಏನೊಂದು 5-6 ಸಾವಿರ ರೂಪಾಯಿಗೆ ಈ ಒಂದು ಫೀಚರ್ನ ಕೊಡ್ಬೋದಾಗಿತ್ತು. ಏನಕ್ಕೆ ಇಷ್ಟೊಂದು ಕಾಸ್ಟ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಥಿಂಗ್ CMF ಫೋನ್ 1 ಅಂದರೆ ಸಬ್ ಬ್ರ್ಯಾಂಡ್ ನಥಿಂಗ್ ಅವರು CMF. ಸೊ ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರಂತೆ. ಸೊ ಇದು 20,000 ರೇಂಜಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ 20,000 ರೂಪಾಯಿಗೆ ಕ್ಲೀನ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸು ಡಿಫ್ರೆಂಟಾಗಿ ಏನಿರುತ್ತೆ, ಯುನೀಕಾಗಿ ಏನಿರುತ್ತೆ ಅಂತ ಗೊತ್ತಿಲ್ಲ. ಇದು ನೋಡೋದಕ್ಕೆ ಕ್ಯಾಮ್ರಾ ಪ್ಲೇಸ್ಮೆಂಟೆಲ್ಲ ಹಳೆ ನಥಿಂಗ್ ಫೋನ್ ರೀತಿಯಲ್ಲೇ ಇದೆ. ಮೋಸ್ಟ್ಲಿ ಬ್ಯಾಕ್ ಡಿಸೈನ್ ಮಾತ್ರ ಚೇಂಜ್ ಮಾಡಿರೋ ರೀತಿ ಅನ್ನಿಸ್ತಾ ಇದೆ. ಅದಷ್ಟೇ ಚೇಂಜಾ, ಬೇರೆ ಇನ್ನೇನಾದರೂ ಡಿಫ್ರೆಂಟ್ ಆಗಿದೆಯಾ ಗೊತ್ತಿಲ್ಲ. ಬಟ್ ಕ್ಯಾಮ್ರಾ ಪ್ಲೇಸ್ಮೆಂಟ್ ಮಾತ್ರ ಅದೇ ರೀತಿ ಅನ್ನಿಸ್ತಾ ಇದೆ. ರೀಬ್ರ್ಯಾಂಡೆಡ್ ನಥಿಂಗ್ ಫೋನ್ ರೀತಿ ಅನ್ನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ, ಏನೆಲ್ಲ ಚೇಂಜಸ್ ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅವರು ಅವರ ಅಪ್ಲಿಕೇಶನಲ್ಲಿ ನಾನ್ ಸ್ಕಿಪ್ಪಬಲ್ ಆ್ಯಡ್ ಬ್ರೇಕನ್ನು ತಗೋಬರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿ ಯೂಟ್ಯೂಬ್ನಲ್ಲಿ ಕೆಲವೊಂದು ಆ್ಯಡ್ಸ್ಗಳನ್ನು ನಾವು ಸ್ಕಿಪ್ ಮಾಡ್ಬೋದು, ಕೆಲವೊಂದು ಸ್ಕಿಪ್ ಮಾಡೋದಕ್ಕಾಗಲ್ಲ, ಅದೇ ರೀತಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಅನ್ಸ್ಕಿಪ್ಪಬಲ್ ಆ್ಯಡ್ಗಳು ಬರಬಹುದು. ಇದರಿಂದ ಕ್ರಿಯೇಟರ್ಗಳಿಗೆ ಸ್ವಲ್ಪ ಅಡ್ವಾಂಟೇಜ್ ಆದರೂ ಆಗಬಹುದು. ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಗ್ಯಾಲಕ್ಸಿ S25 ಏನು ಲಾಂಚ್ ಆಗುತ್ತೆ ಇನ್ನು ಮೋಸ್ಟ್ಲಿ ಇಯರ್ ಎಂಡ್ ಅನ್ಕೋತೀನಿ, ಇಯರ್ ಎಂಡ್ ಅಥವಾ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ. ಸೊ ಈ ಫೋನಲ್ಲಿ ಬರೀ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ಏನಕ್ಕೆ ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಇತ್ತೀಚೆಗಂತೂ ಎಲ್ಲ ಫೋನ್ಗಳಲ್ಲಿ 5,000 5,500 ಇರುತ್ತೆ. ಇವ್ರು ಆಪಲ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ಆಯಿತಾ. ನಂಗೆ ಅನಿಸ್ತಂಗೆ ಅಟ್ಲೀಸ್ಟ್ ಒಂದು 4,500 mAh ಕೆಪಾಸಿಟಿ ಬ್ಯಾಟ್ರಿನಾರ ಕೊಡ್ಬೋದಾಗಿತ್ತು, ಬಟ್ ಕಡಿಮೆ ಮಾಡಿದ್ದಾರೆ ಆಯಿತಾ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಸೇಮ್ S24 ಕೂಡ 4,000 ಇತ್ತು, S25 4,000. ಏನಾಗುತ್ತೆ ಗೊತ್ತಾ, ಪ್ರೊಸೆಸರ್ಗಳು ಅಪ್ಡೇಟ್ ಆದಂಗೆ ಕೆಲವೊಂದು ಟೈಮು ಅದಕ್ಕೆ ಬ್ಯಾಟ್ರಿ ಕನ್ಸಂಪ್ಷನ್ ಕೂಡ ಜಾಸ್ತಿ ಅವಶ್ಯಕತೆ ಇರುತ್ತೆ. OSಗಳು ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಇಂಪ್ರೂವ್ ಆಗ್ತಾ ಇರುತ್ತೆ. ಬ್ಯಾಟ್ರಿ ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಹೋದರೆ ಒಳ್ಳೆಯದು, ಇಲ್ಲಾಂದರೆ ಬ್ಯಾಟ್ರಿ ಕೆಡದಾಗ ಬ್ಯಾಕಪ್ ಬರುತ್ತೆ. ಸೊ ಅದು ಅವ್ರ ಕಂಪ್ನಿಯವ್ರಿಗೆ ಲಾಸು. ಬಟ್ ಏನಕ್ಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಆಪಲ್ ಫೋನ್ ನೋಡಿ, ಬ್ಯಾಟ್ರಿ ಕಡಿಮೆ ಇದ್ರೂ ಕೂಡ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಬಟ್ ಏನಕ್ಕೆ ಅವ್ರ ಆಪ್ಟಿಮೈಸೇಷನ್ ಚೆನ್ನಾಗಿದೆ, ಅವ್ರದ್ದೇ ಪ್ರೊಸೆಸರ್ ಇರುತ್ತೆ, ಅವ್ರದ್ದೇ ಹಾರ್ಡ್ವೇರ್ ಇರುತ್ತೆ. ಸೊ ಆಪ್ಟಿಮೈಸ್ ಚೆನ್ನಾಗಿ ಮಾಡ್ತಾರೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಬಟ್ ಸ್ಯಾಮ್ಸಂಗ್ ನಂಗಲ್ಲ, ಎಲ್ಲ ಒಂದೊಂದು ಪಾರ್ಟ್ ಒಂದೊಂದು ಕಂಪ್ನಿದಾಗಿರುತ್ತೆ. ಬಟ್ ಸ್ಟಿಲ್ ಬ್ಯಾಟ್ರಿ ಇಷ್ಟೊಂದು ಕಡಿಮೆ ಕೊಡಬಾರ್ದಾಗಿತ್ತು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಇನ್ಫಿನಿಕ್ಸ್ ಅವರು ಇನ್ಫಿನಿಕ್ಸ್ ನೋಟ್ 40 5G ಅಂತ ಒಂದು ಹೊಸ ಫೋನ್ ಲಾಂಚ್ ಮಾಡ್ತಿದ್ದಾರೆ ಜೂನ್ 21ನೇ ತಾರೀಕು. ಇತ್ತೀಚೆಗೆ ಒಂದು ಇನ್ಫಿನಿಕ್ಸ್ ಅವರು ಒಳ್ಳೊಳ್ಳೆ ಫೋನ್ನ ಹೆವಿ ಕಾಂಪಿಟೇಟಿವ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಮೋಸ್ಟ್ಲಿ ಒಂದು 20,000 ರೇಂಜಲ್ಲಿ ಲಾಂಚ್ ಆಗ್ಬೋದು, ಗೊತ್ತಿಲ್ಲ. ಅಂದ್ಕೊಂಡಿದ್ದೀನಿ ನಾನು ಅಷ್ಟಕ್ಕೆ ಲಾಂಚ್ ಆಗ್ಬೋದು ಅಂತ. ನೋಡೋಣ ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ. ಮೊನ್ನೆ ತಾನೇ ನೋಟ್ 40 Pro ಕೂಡ ಲಾಂಚ್ ಮಾಡಿದ್ರು, ಒಳ್ಳೆ ಸ್ಮಾರ್ಟ್ಫೋನ್ ಆಗಿತ್ತು. ನೋಡೋಣ ಇದಿಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇದರಲ್ಲೂ ಕೂಡ ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಬಂತು ಅಂದರೆ ನಂಗೆ ಅನಿಸ್ತಂಗೆ ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ವೈರ್ಲೆಸ್ ಚಾರ್ಜಿಂಗ್ ಫೋನ್ ಆದರೂ ಆಗಬಹುದು. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಕೆಲವೊಂದು ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳುವಳಿಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.